ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ಯಾಂಕ್ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂತಹ ಸೋರ್ಸಸ್ನ ನಾನು ಇವತ್ತು ತಿಳಿಸ್ತೇನೆ ನಿಮಗೆ. ನಾವು ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಯಾವ ಚಾನಲ್ನ ನಾವು ನೋಡಬೇಕು, ಯಾವ ಟೀಚರ್ನ ಫಾಲೋ ಮಾಡಬೇಕು, ಯಾವ ಕಂಟೆಂಟ್ನ ನಾವು ಎಲ್ಲಿಂದ ತೊಗೋಬೇಕು ಅನ್ನೋದು ನಮಗೆ ಕನ್ಫ್ಯೂಷನ್ ಆಗುತ್ತೆ. 1 ಮಂತ್ 2 ಮಂತ್ ಅದರಲ್ಲೇ ನಮಗೆ ಕಳೆದೋಗುತ್ತೆ. ಆ ಥರ ಆಗಬಾರ್ದು ಅಂತೇಳಿ ನಾನು ನಿಮಗೆ ಬೆಸ್ಟ್ ಸೋರ್ಸಸ್ನ ನಾನು ತಂದಿದ್ದೀನಿ. ನೀವು ಇದರಲ್ಲಿ ಫಾಲೋ ಮಾಡ್ಬೋದು. ಮತ್ತು ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಿಮಗೆ ಯೂಸ್ ಆಗುತ್ತೆ. ಮತ್ತು ಸ್ಟಾರ್ಟಿಂಗಲ್ಲಿ ನಾನು ಯಾವ ಯೂಟ್ಯೂಬ್ ಚಾನಲನ್ನು ನೋಡಬೇಕನ್ನೋದು, ಕನ್ನಡದಲ್ಲಿ ನಮಗೆ ಭಾಳಷ್ಟು ಅಂದರೆ ಕಂಟೆಂಟ್ ಸಿಗ್ತಾ ಇಲ್ಲ. ನಾನು ನೋಡಿದೆ, ಅಷ್ಟೊಂದು ಯೂಸ್ಫುಲ್ ಆಗ್ತಾ ಇಲ್ಲ. ಕನ್ನಡದಲ್ಲಿ ಕಂಟೆಂಟ್ ಭಾಳ ಕಡಿಮೆ ಇದೆ. ಬ್ಯಾಂಕ್ ಪ್ರವೀಣ್ ಅಂತೇಳಿ ಮತ್ತು ಲರ್ನ್ ಆನ್ಲೈನ್ ಅಂತ ಒಂದು ಸಾರಿ ಚೆಕ್ ಮಾಡಿ. ನಿಮಗೆ ಇದು ಯೂಸ್ಫುಲ್ ಆದರೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಹೆಲ್ಪ್ ಆದರೆ ನೋಡಿ. ಲರ್ನ್ ಆನ್ಲೈನ್ ಅಂತ ಇದೆ, ಮತ್ತು ಬ್ಯಾಂಕ್ ಪ್ರವೀಣ್ ಅಂತ ಇದೆ, ಮತ್ತು OCR ಅಂತ ಒಂದು ಚಾನಲ್ ಇದೆ. ಇದು ನಿಮಗೆ ಹೆಲ್ಪ್ ಆದರೆ ನೀವು ನೋಡ್ಕೋಬೋದು. ಆದರೆ ಮೇನ್ಸ್ಗೆ ಭಾಳಷ್ಟು ಹೆಲ್ಪ್ ಆಗೋದು ಕಡಿಮೆ. ಇದು ಭಾಳಷ್ಟು ಕಂಟೆಂಟ್ ಕಡಿಮೆ ಇರೋದ್ರಿಂದ ನಾನು ನಿಮಗೆ ರೆಕಮೆಂಡ್ ಮಾಡೋದು ಏನಂತಂದರೆ ಹಿಂದಿ ಚಾನಲ್ಸ್. ಹಿಂದಿ ನಾವು ಭಾಳಷ್ಟು ಚಾನಲ್ನ ನೋಡ್ತೇವೆ, ಭಾಳಷ್ಟು ಇದ್ದಾವೆ. ಅದರಲ್ಲಿ ನಾನು ನಿಮಗೆ ನೋಡಬೇಕಂತಂದರೆ ಫಸ್ಟ್ನೇದಾಗಿ ನಾವು ಹಿಂದಿಯಲ್ಲಿ ಅಡ್ಡ 24/7 ಭಾಳಷ್ಟು ಟೀಚರ್ಸ್ ಇದ್ದಾರೆ. ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಫ್ರೀಯಾಗಿ ವಿಡಿಯೋ ಮಾಡ್ತಾರೆ, ಯಾವುದೇ ಪೇಡ್ ಇಲ್ಲ. ಇವರು ಎಸ್ ಆಫೀಸರ್ಸ್, ಇವರು ಕೂಡ ಯೂಟ್ಯೂಬಲ್ಲಿ ತಮ್ಮದೇ ಆದಂತಹ ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ. ಅವರು ಕೂಡ ಅದರಲ್ಲಿ ವಿಡಿಯೋ ಮಾಡ್ತಾರೆ. ಎಸ್ ಆಫೀಸರ್ಸಲ್ಲಿ ಕೂಡ ಮಾಡ್ತಾರೆ. ಲರ್ನಿಂಗ್ ನೀತಿ, ಇದು ಕೂಡ ಒಂದು ರೀತಿ ಯೂಟ್ಯೂಬ್ ಚಾನಲ್. ಇದರಲ್ಲಿ ಕೂಡ ಫ್ರೀ ಕಂಟೆಂಟ್ ಸಿಗುತ್ತೆ ಭಾಳಷ್ಟು. ಇದು ಕೂಡ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಈ 3 ಚಾನಲ್ ಭಾಳಷ್ಟು ಕಂಟೆಂಟ್ನ ಇದ್ದಾವೆ. ಮೇನ್ಸ್ಗೆ ರಿಲೇಟೆಡ್ ಇದೆ. ಎಲ್ಲದಕ್ಕೂ ನಮಗೆ ಯೂಸ್ ಆಗೋಂತಹ ಕಂಟೆಂಟ್ ಇದರಲ್ಲಿದೆ. ನೆಕ್ಸ್ಟ್ ನಿಮಗೆ ಯಾವ ಪುಸ್ತಕ ತೆಗೆದುಕೊಳ್ಳಬೇಕು ಅನ್ನೋದು, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ನ ತೊಗೊಂಡು ವರ್ಕ್ ಮಾಡ್ಬೋದು. ಇದು ಭಾಳ ಯೂಸ್ಫುಲ್ ಆಗುತ್ತೆ. ನೀವು ಸಬ್ಜೆಕ್ಟ್ ವೈಸ್ ತೊಗೋಬೇಕಂತಂದರೆ ಅದು ನೀವು ಅಡ್ಡದಲ್ಲಿ ಸಿಗುತ್ತೆ, ದಿಶಾದಲ್ಲಿ ಸಿಗುತ್ತೆ ಇದರಲ್ಲಿ. ಮತ್ತು ಇಂಗ್ಲೀಷ್ ಅಂತ ಅಂದರೆ ನಿಮಗೆ ನಿಮಿಷ ಬನ್ಸಲ್ ಮ್ಯಾಮ್ದು PDF ಮತ್ತು ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ನಾನು ನಿಮಗೆ ಇದನ್ನು ಭಾಳಷ್ಟು ರೆಕಮೆಂಡ್ ಮಾಡಲ್ಲ. ಇಂಗ್ಲೀಷ್ ತೊಗೊಳ್ಬೇಕಾದ್ರೆ ತೊಗೋಬೋದು, ಬಟ್ ಆದರೆ ಕ್ವಾಂಟ್ ರೀಸನಿಂಗು ಆನ್ಲೈನಲ್ಲಿ ವೀಡಿಯೋಸ್ ಭಾಳ ಇದ್ದಾವೆ, ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ನಿಮಗೆ ನಾನು ಕಂಟೆಂಟ್ ಕೊಡಬೇಕಂತೇಳಿ ನಾನು ತೊಗೊಂಬಂದಿದ್ದೀನಿ. ಕ್ವಾಂಟು ಅಡ್ಡ 24/7 ಕೂಡ ಸಿಗುತ್ತೆ ನಿಮಗೆ. ನೀವು ಇದರಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಯಾವ ಮಾರ್ಕ್ ಟೆಸ್ಟ್ ಪ್ಲಾಟ್ಫಾರ್ಮ್ ಒಳ್ಳೆಯದು ಅಂದರೆ ನಮಗೆ ಯಾವುದು ಯೂಸ್ ಆಗುತ್ತೆ ಅನ್ನೋದು ನೋಡಿ. ಗೈಡ್ಲಿ ಅಂತೇಳಿ, ಇದು ಮೇನ್ಸ್ಗೆ ಭಾಳ ಯೂಸ್ ಆಗ್ತಿದೆ. ಭಾಳಷ್ಟು ಜನರು ಹೇಳ್ತಿದ್ದಾರೆ ಮೇನ್ಸ್ಗೆ ಭಾಳ ಯೂಸ್ ಆಗುತ್ತೆ ಅಂತ. ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಒಂದು ರೀತಿ ಬಿಗಿನರ್ ಸ್ಟಾರ್ಟಿಂಗ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಭಾಳ ಯೂಸ್ ಆಗುತ್ತೆ. ಕಂಟೆಂಟು, ಈಗ ಟಾಪಿಕ್ ಕವರ್ ಮಾಡೋಕ್ಕೆ, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಇದರಲ್ಲಿ ಟೆಸ್ಟ್ ಇರುತ್ತೆ. ಸೆಕ್ಷನಲ್ಲಿಂದ ಹಿಡಿದು ಟಾಪಿಕ್ಕು ಸೆಕ್ಷನಲ್ ಟೆಸ್ಟು, ಫುಲ್ ಮಾರ್ಕ್ ಟೆಸ್ಟು, ಮೇನ್ಸ್ ಎಕ್ಸಾಮ್ ಸಂಬಂಧಪಟ್ಟಂತೆ ಇದರಲ್ಲಿ ಕೂಡ ಇದೆ. ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ ಟೆಕ್ಸ್ಟ್ ಬುಕ್ನ ಪರ್ಚೇಸ್ ಮಾಡಿಕೊಡಿ. ಆಮೇಲೆ ನಾನು ಹೇಳೋದಂದರೆ ಅಡ್ಡ 24/7 ಕೂಡ ನಿಮಗೆ ಮಾರ್ಕ್ ಟೆಸ್ಟ್ ಸಿಗುತ್ತೆ. ಸ್ಮಾರ್ಟ್ ಕಿಡದಲ್ಲಿ ಕೂಡ ನಿಮಗೆ ಎಲ್ಲ ರೀತಿಯ ಮಾರ್ಕ್ ಟೆಸ್ಟ್ ಸಿಗುತ್ತೆ. ನಾನು ರೆಕಮೆಂಡ್ ಮಾಡೋದೇನಂತಂದರೆ ನಿಮಗೆ ಟೆಕ್ಸ್ಟ್ ಬುಕ್ ಮತ್ತು ಗೈಡ್ಲಿ, ಇವೆರಡರಲ್ಲಿ ನೀವು ನಾನು ಗೈಡ್ಲಿ ಮತ್ತು ಟೆಕ್ಸ್ಟ್ ಬುಕ್ಕನ್ನ ನೋಡ್ತಾ ಇದ್ದೀನಿ, ಮತ್ತು ಅದರಲ್ಲೇ ಟೆಸ್ಟ್ ಬರಿತಾ ಇದ್ದೀನಿ. ನಿಮಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಒಂದು ಸರಿ ಟೆಸ್ಟ್ ಮಾಡಿ, ಚೆಕ್ ಮಾಡಿ ಯಾವ್ದು ತೊಗೋಬೇಕಂತ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾವ ಟೀಚರನ್ನು ಫಾಲೋ ಮಾಡಬೇಕು, ಇದು ಭಾಳಷ್ಟು ಕನ್ಫ್ಯೂಷನ್ ಇರುತ್ತೆ. ಭಾಳಷ್ಟು ಸ್ಟೂಡೆಂಟ್ಸ್ ವೀಡಿಯೋದಲ್ಲಿ ಹೇಳ್ತಾರೆ ಆ ಟೀಚರ್ನ ಮಾಡಿ, ಈ ಟೀಚರ್ನ ಮಾಡಿ ಅಂತ. ಆದರೆ ನಿಮಗೆ ನಾನು ಕೆಲವೊಂದು ಸಬ್ಜೆಕ್ಟಿಗೆ ಯಾವ ಟೀಚರ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ಹೇಳ್ತೇನೆ. ಮತ್ತು ನಾನು ಯಾರನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತಿಳಿಸ್ತೇನೆ. ಫಸ್ಟ್ನೇದಾಗಿ ಕ್ವಾಂಟಲ್ಲಿ ನಿಮಗೆ ಹರ್ಷಲ್ ಅಗರ್ವಾಲ್ ಸರ್, ಇವರು ಲರ್ನಿಂಗ್ ನೀತಿಯಲ್ಲಿ ಕ್ಲಾಸ್ ಹೇಳ್ತಾರೆ. ನಾನು ಇವರನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಾನು ಫಾಲೋ ಮಾಡ್ತಿರೋದು ಯಾಕಂತಂದರೆ ಇವರು ಮೇನ್ಸ್ ರಿಲೇಟೆಡ್ ನನಗೆ ಭಾಳಷ್ಟು ಯೂಸ್ಫುಲ್ ಈಗೀಗ ನಾನು ಅರ್ಥ ಮಾಡ್ಕೊಂಡೆ. ಭಾಳಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಇವರು. ಮೇನ್ಸ್ಗೆ ಭಾಳ ಯೂಸ್ ಆಗುತ್ತೆ ಇವ್ರ ಕಂಟೆಂಟು. ನೀವು ಇವರು ಪೇಡಲ್ಲಿ ಕೂಡ ಹೋದರೂ ನಿಮಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಯೂಟ್ಯೂಬಲ್ಲಿ ಕೂಡ ಫ್ರೀ ಕಂಟೆಂಟ್ ಭಾಳಷ್ಟು ಇದೆ. ಇವ್ರ ವೀಡಿಯೋನ ನೀವು ನೋಡ್ಬೋದು. ಶಾಂತನು ಸರ್ ಕೂಡ ಸೆಕೆಂಡಾಗಿ ನಾನು ಶಾಂತನು ಸರ್ನ ತಿಳಿಸ್ತೇನೆ. ಇವ್ರನ್ನ ಕೂಡ ನೀವು ಫಾಲೋ ಮಾಡ್ಬೋದು. ಇವರು ಕೂಡ ಒಂದು ಒಳ್ಳೆಯ ರೀತಿಯ ಸ್ಟೂಡೆಂಟ್ ಫಾಲೋವರ್ಸ್ ಇದ್ದಾರೆ, ಚೆನ್ನಾಗಿ ವಿಡಿಯೋ ಮಾಡ್ತಾರೆ, ಮತ್ತು ಒಳ್ಳೆಯ ಅರ್ಥ ಆಗುತ್ತೆ. ಇವರೆಲ್ಲ ಹಿಂದಿ ಟೀಚರ್ಸು, ಮತ್ತು ನಿಮಗೆ ಇವರು ಕನ್ನಡದಲ್ಲಿ ಇಲ್ಲ, ಹಿಂದಿ ಕ್ಲಾಸಸ್ ಆಗಿ ಹಿಂದಿ ಹೇಳ್ತಾರೆ ಇವರು. ಕೌಶಿಕ್ ಸರ್ ಅಂತ ಹೇಳಿದ್ದಾರೆ ಕರಿಯರ್ ಡಿಫೈನರ್ ಚಾನಲಿಂದ, ಇವರು ಕೂಡ ಚೆನ್ನಾಗಿ ಕ್ವಾಂಟ್ ಹೇಳ್ತಾರೆ. ಆಶೀಸ್ ಅರೋರಾ ಸರ್ ಅಂತ, ಇವರು ಎಸ್ ಆಫೀಸರ್ಸಲ್ಲಿದ್ದಾರೆ, ಇವರು ಕೂಡ ಚೆನ್ನಾಗಿ ಕ್ವಾಂಟನ್ನು ಹೇಳ್ತಾರೆ.
ಮತ್ತು ನೆಕ್ಸ್ಟಲ್ಲಿ ನಿಮಗೆ ರೀಸ್ನಿಂಗಲ್ಲಿ ಯಾರು ಚೆನ್ನಾಗಿ ಅಂತಂದರೆ ನಮಗೆ ಅರ್ಥ ಆಗೋಂಗೆ ತಿಳಿಸ್ತಾರೆ ಅಂತಂದರೆ ನಾನು ಸೋನಾ ಶರ್ಮಾ ಮ್ಯಾಮ್ ಅಂತ ಇವರಿಂದನೇ ನಾನು ಕಂಟೆಂಟ್ ಕಲಿತೆ. ಭಾಳ ಯೂಸ್ ಆಗುತ್ತೆ. ನಾನು ಭಾಳ ಇಷ್ಟ ಆಯಿತು. ಯಾಕಂದರೆ ಇವ್ರ ಚಾನಲಲ್ಲಿ ಭಾಳ ಸ್ಮೂತಾಗಿ ತಿಳಿಸ್ತಾರೆ, ಅರ್ಥ ಆಗುತ್ತೆ. ಅದಕ್ಕೆ ನಾನು ನನ್ನ ಕಡೆಯಿಂದ ನಾನು ಇವರನ್ನೇ ಚಾಯ್ಸ್ ಮಾಡ್ಕೊಂಡಿದ್ದೆ. ನಿಮ್ಮ ಚಾಯ್ಸನ್ನು ನೀವು ನೋಡಿ ಕ್ಲಾಸನ್ನು ಒಂದು ಸಾರಿ ಚೆಕ್ ಮಾಡಿ, ಅರ್ಥ ಆಗುತ್ತಾ ಇಲ್ಲೋ ಅಂತದ್ದು ನೋಡಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂಕುಶ್ ಲಂಬಸ್ ಸರ್ ಇವರು ಕೂಡ ರೀಸನಿಂಗ್ ಹೇಳ್ತಾರೆ. ಇದರಲ್ಲಿ ಅವರು ಚೆನ್ನಾಗಿ ಹೇಳ್ತಾರೆ. ಸೌರವ್ ಸರ್ ಅಂತೇಳಿ ಅಡ್ಡ 24x7 ಹೇಳ್ತಾರೆ. ಇನ್ನು ಭಾಳಷ್ಟು ಟೀಚರ್ಸ್ ಇದ್ದಾರೆ. ಬಟ್ ನನಗೆ ಕಾಣುವಂಥ ಒಂದು ಚೆನ್ನಾಗಿ ಇರ್ತಕ್ಕಂಥ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ನಲ್ಲಿ ನೀವು ವರ್ಣಚಿತ್ರ ಸರ್ ಅಂತ, ಇವರು ಸ್ಟಾರ್ಟಿಂಗ್ನಿಂದ ಅಂದರೆ ಯಾರಿಗೂ ಏನು ಗೊತ್ತಿಲ್ಲ ಅಂದರೂ ಕೂಡ ಇವ್ರ ಕ್ಲಾಸ್ ಅರ್ಥ ಆಗುತ್ತೆ. ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಇವ್ರ ಕ್ಲಾಸು. ನೀವು ಇಲ್ಲಿ ಇವ್ರ ಕ್ಲಾಸನ್ನು ಕೂಡ ನೋಡ್ಬೋದು. ನಿಮಿಷ ಬನ್ಸಲ್ ಮ್ಯಾಮ್ ಅಂತೇಳಿ, ನಾನು ಇವ್ರು ಸ್ಟಾರ್ಟಿಂಗ್ ಇವ್ರದೇ ನೋಡ್ತಿದ್ದೆ, ಆದರೆ ಈಗ ವರ್ಣಚಿತ್ರ ಸರ್ದು ನೋಡ್ತಾ ಇದ್ದೀನಿ. ಇವ್ರ ಕ್ಲಾಸ್ನ ನೋಡಿದವರು ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಕ್ಲಾಸು ಅವ್ರಿಗೆ ಕೂಡ ಭಾಳಷ್ಟು ಜನರಿಗೆ ಯೂಸ್ಫುಲ್ ಆಗ್ತಾ ಇದೆ. ಆದರೆ ನನಗೆ ಸ್ವಲ್ಪ ಎಡಿಟೋರಿಯಲ್ ಮಾತ್ರ ಈ ನಿಮಿಷ ಬನ್ಸಲ್ ಮ್ಯಾಮ್ದು ನೋಡ್ತೇನೆ, ಮತ್ತು ವರ್ಣಚಿತ್ರ ಸರ್ದು ಕ್ಲಾಸಸ್ ಎಲ್ಲ ನೋಡ್ತೇನೆ. ನನಗೆ ಇದರಲ್ಲಿ ವರ್ಣಚಿತ್ರ ಸರ್ದು ಅಂದರೆ ಭಾಳಷ್ಟು ಅರ್ಥ ಆಗುವಂಥದ್ದು ನನಗೆ. ಮತ್ತು ಕಿಂಜಲ್ ಮ್ಯಾಮ್ ಅಂತ ಅಡ್ಡ 24x7 ಇವರು ಕೂಡ ಅಡ್ಡ 24x7 ಕ್ಲಾಸ್ ಹೇಳ್ತಾರೆ. ನೀವು ವರ್ಣಚಿತ್ರ ಮತ್ತು ನಿಮಿಷ ಬನ್ಸಲಲ್ಲಿ ಯಾರನ್ನಾದರೂ ನೀವು ಫಾಲೋ ಮಾಡ್ಬೋದು. ಚೆನ್ನಾಗೇ ಕ್ಲಾಸ್ ಹೇಳ್ತಾರೆ. ನನ್ನ ಕಡೆಯಿಂದ ಅಂತಂದರೆ ನಾನು ವರ್ಣಚಿತ್ರ ಸರ್ನ ಫಾಲೋ ಮಾಡ್ತೀನಿ. ಕರೆಂಟ್ ಅಫೇರ್ಸಲ್ಲಿ ಅಂತ ಅಂದರೆ ನೀವು ಆಶೀಸ್ ಗೌತಮ್ ಸರ್ ಅಂತೇಳಿ ಅವರು ಅಡ್ಡ 24x7 ಡೈಲಿ ಕ್ಲಾಸ್ ಹೇಳ್ತಾರೆ. ಅವರು ಪೇಡ್ ಬ್ಯಾಚು ಇದೆ, ಅವ್ರದ್ದು ಪೇಡ್ ಕ್ಲಾಸಸ್ಸು ಸಿಗುತ್ತೆ. ಆದರೆ ಅವರು ಫ್ರೀ ಕಂಟೆಂಟಲ್ಲಿ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಹೇಳ್ತಾರೆ. ಭಾಳಷ್ಟು ಕಂಟೆಂಟ್ ಇದೆ ಅವ್ರದ್ದು, ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಎಲ್ಲರಿಗೂ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.